ಹೆಲೋ ಎವ್ರಿವನ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ತಾವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಸೆಪ್ಟೆಂಬರ್ 8ನೇ ತಾರೀಕಿನ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆ 5:15ಗೆ ನಾನು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಾಲ್ಕನಿಯಲ್ಲಿ ಬಂದು ಕುತ್ಕೊಂಡು ಇಲ್ಲಿನ ಬ್ಯೂಟಿಫುಲ್ ವ್ಯೂನ ತೋರಿಸುತ್ತಾ ವ್ಲಾಗ್ನ ಶುರು ಮಾಡಿದ್ದೀನಿ. ಇವತ್ತು ಚಂದಮಾಮ ನೋಡಿ ಬೆಳಿಗ್ಗೆ ಆದ್ರೂ ಹೋಗೋದಕ್ಕೆ ಮನಸ್ಸೇ ಬಂದಿಲ್ಲ ಅಂತ ಅನಿಸುತ್ತೆ. ಸೊ ಸನ್ರೈಸ್ ಆಗಿಲ್ಲ, ಚಂದಮಾಮ ಹೋಗಲೇ ಇಲ್ಲ. ಇವಾಗ ಸೋಯಾ ಚಂಕ್ ಮಸಾಲ ಪ್ರಿಪೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಲಾಸ್ಟ್ ಟೈಮ್ ಒಂದು ವ್ಲಾಗಲ್ಲಿ ಸೋಯಾ ಚಂಕ್ ಮಸಾಲ ಪ್ರಿಪೇರ್ ಮಾಡಿದ್ದೆ ಅಂತ ಹೇಳಿದ್ದಕ್ಕೆ ಪ್ಲೀಸ್ ರೆಸಿಪಿನ ತೋರಿಸಿ ಅಂತ ಒಂದೆರಡು ಕಾಮೆಂಟ್ ಬಂದಿತ್ತು. ಸೊ ಅದರಿಂದ ಇವಾಗ ರೆಸಿಪಿನ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಸೋಯಾ ಚಂಕ್ ಮಸಾಲ ಮಾಡೋದಕ್ಕೆ ನಾನು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಅಂತ ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಇವನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಮೆತ್ತಗೆ ಪೇಸ್ಟ್ ಮಾಡಿಕೊಂಡು ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಪೇಸ್ಟನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಕುಕ್ ಮಾಡಿಕೊಂಡು ನಂತರ ಉಪ್ಪು, ಖಾರ, ಗರಂ ಮಸಾಲ, ಅರಿಶಿಣದ ಪುಡಿ ಎಲ್ಲ ಸೇರಿಸಿ ಒಂದು 5 ನಿಮಿಷ ಕುಕ್ ಮಾಡೋದಕ್ಕೆ ಇಟ್ಬಿಟ್ಟು ಇವಾಗ ರೋಟಿ ಮಾಡೋದಕ್ಕೆ ಹಿಟ್ಟನ್ನು ಕಲಸಿಡ್ತಾ ಇದ್ದೀನಿ. ಈಗಾಗಲೇ ಮಕ್ಳಿಗೋಸ್ಕರ ಮ್ಯಾಕರೋನಿ ಪಾಸ್ತಾ ಮಾಡಿದ್ದೆ. ಮಕ್ಕಳಿಬ್ರು ಹೊಟ್ಟೆ ತುಂಬ ತಿಂದ್ಬಿಟ್ಟು ಟಿಫಿನ್ ತಗೊಂಡು ಹೋಗಿದ್ದಾರೆ ಸ್ಕೂಲ್ಗೆ. ಇವಾಗ ನಮ್ಮ ಯಜಮಾನ್ರಿಗೋಸ್ಕರ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಇವತ್ತಿನಿಂದ ನಮ್ಮ ಯಜಮಾನ್ರು ಸಹ ರೆಗ್ಯುಲರ್ ಆಗಿ ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಬೆಳಗ್ಗೆ 9:30ಯಿಂದ 6:30ವರೆಗೂ ಅವ್ರದ್ದು ಆಫೀಸ್ ಟೈಮಿಂಗ್ ಇರುತ್ತೆ. ಮುಂಚೆ ಎಲ್ಲನೂ ಆಲ್ಮೋಸ್ಟ್ 80% ಕೆಲಸನ ಮನೆಯಿಂದನೇ ಮಾಡ್ತಿದ್ರು. ಇವಾಗ ಆಫೀಸ್ ನಿಯರ್ ಬೈ ಓಪನ್ ಆಗಿರೋದ್ರಿಂದ ರೆಗ್ಯುಲರ್ ಆಗಿ ಆಫೀಸ್ಗೆ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಆಫೀಸ್ಗೆ ಹೋಗ್ತಾ ಇದ್ದಾರೆ ಅಂತ ಅಂದರೆ ಲಂಚ್ ಪ್ರಿಪೇರ್ ಮಾಡಿ ಕೊಡಬೇಕಾಗಿ ಬರುತ್ತೆ ಅಲ್ವಾ. ಸೊ ಅದಕ್ಕೆ ಲಂಚ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೋಡಿ, ಮಸಾಲ ಸೂಪರ್ ಆಗಿ ಕುಕ್ ಆಗಿದೆ. ಇವಾಗ ಸೋಯಾ ಚಂಕ್ಸ್ನ ನಾನು ಮೊದಲೇ ಬಿಸಿ ನೀರಲ್ಲಿ ಹಾಕಿ ಸೋಕ್ ಮಾಡಿಟ್ಟಿದ್ದೆ. ಇವಾಗ ಆ ಸೋಯಾ ಚಂಕ್ಸಲ್ಲಿರುವ ಎಕ್ಸೆಸ್ ವಾಟರ್ನ ಹಿಂಡ್ಬಿಟ್ಟು ಈ ಮಸಾಲೆಯಲ್ಲಿ ಆ್ಯಡ್ ಮಾಡಿಬಿಟ್ಟು ಒಂದು 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡ್ರೆ ಸೋಯಾ ಚಂಕ್ಸ್ ಮಸಾಲ ರೆಡಿ ಆಗುತ್ತೆ. ಇವತ್ತು ಈ ಸೋಯಾ ಚಂಕ್ಸ್ ಮಸಾಲಾನ ನಾನು ರೋಟಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸೆಮಿ ಗ್ರೇವಿಯಾಗಿ ನಾನು ಕುಕ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲ ಅಂತ ಅಂದರೆ ರೈಸ್ ಜೊತೆ ಏನಾದರೂ ಬೇಕು ಅಂತ ಅಂದರೆ ಕನ್ಸಿಸ್ಟೆನ್ಸಿಗೆ ಬೇಕಾಗಿರುವಷ್ಟು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಒಂದು 5ರಿಂದ 6 ನಿಮಿಷ ಕುಕ್ ಮಾಡಿಕೊಂಡ್ರೆ ಗ್ರೇವಿ ರೆಡಿ ಆಗುತ್ತೆ. ಸೊ ಗ್ರೇವಿ ಜೊತೆ ರೈಸ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವತ್ತು ರೋಟಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ನೀರನ್ನು ಸೇರಿಸಿಲ್ಲ, ಹಾಗೆ ಮಸಾಲೆಯಲ್ಲಿನೇ ಸೋಯಾ ಚಂಕ್ಸ್ನ ಕುಕ್ ಮಾಡಿಕೊಂಡೆ. ಸಿಂಪಲ್ ಆಗಿರೋ ರೋಟೀಸ್ದು ಟೇಸ್ಟು ಎನ್ಹಾನ್ಸ್ ಆಗಬೇಕು ಅಂತ ಅಂದರೆ ಅದ್ರ ಮೇಲೆ ಸ್ವಲ್ಪ ಬಟರ್ನ ಸ್ಪ್ರೆಡ್ ಮಾಡಿ ಸೂಪರಾಗಿ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ನಮ್ಮ ಯಜಮಾನ್ರಿಗೆ ಈ ಕಾಂಬಿನೇಷನ್ನು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ಹೊಟ್ಟೆ ತುಂಬ ಬ್ರೇಕ್ಫಾಸ್ಟ್ ಮಾಡಿ ಲಂಚ್ ತಗೊಂಡು ಕೆಲಸಕ್ಕೆ ಹೊರಟರು. ನೋಡಿ, ಇದೇ ಮ್ಯಾಕ್ರೋನಿ ಪಾಸ್ತಾ ನಾನು ಬೆಳಗ್ಗೆ ಪ್ರಿಪೇರ್ ಮಾಡಿದ್ದು. ಸ್ವಲ್ಪ ಮಿಕ್ಕಿದೆ ಅಂತ ಇವಾಗ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಕೆಲಸ ಎಲ್ಲ ಮಾಡಿ ಮುಗಿಸಿದ ಮೇಲೆ ಇದನ್ನು ನಾನೇ ಫಿನಿಷ್ ಮಾಡಬೇಕು ಫ್ರೆಂಡ್ಸ್. ಇಲ್ಲ ಅಂದರೆ ನನ್ನ ಚಿಕ್ಕ ಮಗ ಬಂದಮೇಲೆ ಅಮ್ಮ ಇನ್ನೂ ಪಾಸ್ತಾ ಇದೆಯಾ, ಇದ್ದರೆ ನನಗೆ ಅದೇ ಕೊಡು, ರೋಟಿ ಬೇಡ, ಅನ್ನ ಬೇಡ ಅಂತ ಹೇಳ್ತಾನೆ. ಸೊ ಅದಕ್ಕೆ ಅವ್ನು ಬರೋದಕ್ಕೆ ಮುಂಚೆ ನಾನೇ ಬ್ಯಾಟಿಂಗ್ ಮಾಡಿಬಿಡ್ತೀನಿ. ಫ್ಲಿಪ್ಕಾರ್ಟಿಂದ ಕೆಲವಷ್ಟು ತರಕಾರಿಗಳು, ಬೇಳೆಗಳು, ವಿಮ್ ಜೆಲ್ಲು, ಸರ್ಫ್ ಎಕ್ಸಲು, ಸ್ಕ್ರಬ್ಬರು ಎಲ್ಲನೂ ತರಿಸಿದ್ದೆ. ಸೊ 15 ನಿಮಿಷದ ಒಳಗಡೆ ಬಂದುಬಿಡುತ್ತೆ ಫ್ರೆಂಡ್ಸ್. ಇವಾಗ ಇವ್ರದ್ದು ಪ್ರೋಸೆಸ್ ಎಲ್ಲನೂ ತುಂಬ ಚೇಂಜ್ ಆಗಿದೆ. ನಾವೇನೇನು ಐಟಮ್ಸ್ನ ಆರ್ಡರ್ ಮಾಡಿರ್ತೀವೋ ಅವನ್ನೆಲ್ಲ ಸುಮ್ಮನೆ ತಂದುಬಿಟ್ಟು ಕೈಗೆ ಕೊಟ್ಬಿಟ್ಟು ಹೋಗಲ್ಲ. ಈ ಥರ ಜೋಡಿಸ್ಬಿಟ್ಟು ಒಂದು ಫೋಟೋ ಮತ್ತು ವಿಡಿಯೋ ತಗೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಪ್ರೊಸೀಜರ್ನ ಏನಕ್ಕೆ ಫಾಲೋ ಮಾಡ್ತಾ ಇದ್ದಾರೆ ಅಂತ ಅಂದರೆ ಇದರಿಂದ ಫೇಕ್ ಕಂಪ್ಲೇಂಟ್ಸ್ ಬರೋದು ಕಡಿಮೆ ಆಗುತ್ತೆ. ಕೆಲವು ಕಸ್ಟಮರ್ಸ್ ಬೇಕಂತಾನೆ ಐಟಮ್ಸ್ ಮಿಸ್ ಆಗಿದೆ, ಡ್ಯಾಮೇಜ್ ಆಗಿದೆ ಅಂತ ಫೇಕ್ ಕಂಪ್ಲೇಂಟ್ಸ್ನ ಕೊಡ್ತಿದ್ರಂತೆ. ಸೊ ಅದಕ್ಕೆ ಈ ಒಂದು ಪ್ರೊಸೀಜರ್ನ ಅವರು ಫಾಲೋ ಮಾಡ್ತಾ ಇದ್ದಾರೆ. ಇದರಿಂದ ಬಹಳಷ್ಟು ಫೇಕ್ ಕಂಪ್ಲೇಂಟ್ಸ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿ. ಸೊ ಇವಾಗ ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಬೆಡ್ ಮೇಲೆ ಬಂದುಬಿಟ್ಟು ಆರಾಮಾಗಿ ಕುತ್ಕೊಂಡು TV ನೋಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಮಿಕ್ಕಿರುವ ಮ್ಯಾಕ್ರೋನಿ ಪಾಸ್ತಾನೂ ಸಹ ಬ್ಯಾಟಿಂಗ್ ಮಾಡ್ತಾ ಇದ್ದೀನಿ. ಈ ಒಂದು ಟೈಮ್ ಬಂದುಬಿಟ್ಟು ತುಂಬ ಕಂಫರ್ಟ್ನ ಕೊಡುತ್ತೆ ನನಗೆ. ಮನೆಯೆಲ್ಲನೂ ನೀಟಾಗಿರುತ್ತೆ, ಒಂದು ಸ್ಟ್ರೆಸ್ ಇರಲ್ಲ, ಅದು ಮಾಡಬೇಕು ಇದು ಮಾಡಬೇಕು ಅಂತ ಹೇಳಿಬಿಟ್ಟು. ಸೊ ಆರಾಮಾಗಿ ಕುತ್ಕೊಂಡು TV ನೋಡೋದು, ಮೊಬೈಲ್ ಬ್ರೌಸ್ ಮಾಡೋದು, ಸ್ವಲ್ಪ ಹೊತ್ತು ನಿದ್ದೆ ಮಾಡೋದು, ಈ ಥರ ಮಾಡ್ತಾ ಇರ್ತೀನಿ. ಇನ್ನೇನು ಮಕ್ಕಳು ಸ್ಕೂಲಿಂದ ಬರೋದಕ್ಕೆ ಅರ್ಧ ಗಂಟೆ ಇಲ್ಲ ಅಂದರೆ 3/4 ಗಂಟೆ ಇರೋವಾಗ ಎದ್ಬಿಟ್ಟು ಲಂಚ್ ಪ್ರಿಪೇರ್ ಮಾಡ್ಕೊತೀನಿ. ಸೊ ಇವತ್ತಿನ ಲಂಚಲ್ಲಿ ಸಿಂಪಲ್ಲಾಗಿ ಪುಳಿಯೋಗರೆ ಮಾಡೋದಕ್ಕೆ ಮೊದಲು ಪುಳಿಯೋಗರೆ ಪೌಡರ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಾಯಿ ಬಿಸಿ ಆದಮೇಲೆ 1 ಚಮಚದಷ್ಟು ಕೊತ್ತಂಬರಿ ಬೀಜ ಸೇರಿಸಿದ್ದೀನಿ. ಸ್ವಲ್ಪ ಮೆಂತೆಕಾಳು, ಸ್ವಲ್ಪ ಮೆಣಸು, 1 ಸ್ಪೂನಷ್ಟು ಜೀರಿಗೆ, ಇವನ್ನೆಲ್ಲನೂ ಡ್ರೈ ರೋಸ್ಟ್ ಮಾಡಿಕೊಂಡು ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿ, 2 ಸ್ಪೂನಷ್ಟು ಎಳ್ಳು ಮತ್ತು ಸ್ವಲ್ಪ ಕರಿಬೇವು ಇವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ತಣ್ಣಗಾಗೋದಕ್ಕೆ ಒಂದು 10 ನಿಮಿಷ ಸೈಡ್ಗೆ ಇಟ್ಬಿಟ್ಟು ನಂತರ ಪೌಡರ್ ಮಾಡಿಕೊಂಡ್ರೆ ಪುಳಿಯೋಗರೆ ಪೌಡರ್ ರೆಡಿ ಆಗುತ್ತೆ. ಇವಾಗ ಪುಳಿಯೋಗರೆ ಗೊಜ್ಜು ಮಾಡೋದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು 5 ಸ್ಪೂನಷ್ಟು ಕಡಲೆ ಬೀಜ,
ಅರ್ಧ ಸ್ಪೂನಷ್ಟು ಕಡಲೆಬೇಳೆ, ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೇನೆ ಸ್ವಲ್ಪ ಸಾಸಿವೆನೂ ಸಹ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದರಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವ 3 ಹಸಿರು ಮೆಣಸಿನ್ಕಾಯಿ, 1 ಒಣಗಿದ ಮೆಣಸಿನ್ಕಾಯಿ, ಅದ್ರ ಜೊತೆಗೇನೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಕಡಲೆ ಬೀಜ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನದ ಪುಡಿ, ತೊಳೆದು ನೆನೆಸಿಟ್ಟಿರುವ ಹುಣಸೆ ಹಣ್ಣಿನ ರಸವನ್ನು ಸಹ ಸೇರಿಸ್ತಾ ಇದ್ದೀನಿ. ಇವಾಗ ಇದರಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೇನೆ 1 ಸ್ಪೂನಷ್ಟು ಸಕ್ಕರೆನೂ ಸಹ ಸೇರಿಸಿದ್ದೀನಿ. ಈ ಎಲ್ಲ ಮಿಶ್ರಣವನ್ನು ಇವಾಗ ಚೆನ್ನಾಗಿ ತಿರುಗಿಸ್ಬಿಟ್ಟು 2 ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡಿಕೊಂಡು ನಂತರ ಗ್ರೈಂಡ್ ಮಾಡಿಟ್ಟಿರುವ ಪುಳಿಯೋಗರೆ ಪೌಡರ್ನೂ ಸಹ ಸೇರಿಸಿದ್ದೀನಿ. ಇದನ್ನು ಸಹ ಚೆನ್ನಾಗಿ ತಿರುಗಿಸ್ಬಿಟ್ಟು 1 ನಿಮಿಷದವರೆಗೂ ಕುಕ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗಿಬಿಡುತ್ತೆ. ಫೈನಲ್ ಆಗಿ ಈ ಒಂದು ಗೊಜ್ಜಿನ ರುಚಿಯನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ಇವಾಗ ಬಿಸಿ ಬಿಸಿ ಅನ್ನ ಮಾಡಿಬಿಟ್ಟು ಈ ಒಂದು ಗೊಜ್ಜಿನಲ್ಲಿ ಮಿಕ್ಸ್ ಮಾಡಿಕೊಂಡು ತಿಂದರೆ ಫ್ರೆಂಡ್ಸ್ ಯಮ್ಮಿ ಆದ ರುಚಿಕರವಾದ ಪುಳಿಯೋಗರೆ ರೆಡಿ ಆಗುತ್ತೆ. ಹಲೋ ಮನ್ಕಿರತ್, ಇಲ್ಲಿ ನೋಡು, ಹೇಗಿದೆಯಾ ಹೇಳು. ಚೆನ್ನಾಗಿದೆಯಾ? ಸ್ವಲ್ಪ ಜೋರಾಗಿ ಮಾತಾಡು. ಫ್ರೆಂಡ್ಸ್, ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಊಟ ಮಾಡಿಬಿಟ್ಟು ದೊಡ್ಡವನು ಮಲ್ಕೊಂಡ್ಬಿಟ್ಟ. ಚಿಕ್ಕವನು ಸ್ವಲ್ಪ ಹೊತ್ತು ಟಿ ವಿ ನೋಡಿ ಇವಾಗ ಪೇಂಟಿಂಗ್ ಮತ್ತು ಸ್ಕೆಚಿಂಗ್ ಮಾಡ್ತಾ ಇದ್ದಾನೆ. ಹೆಲೋ, ಎಕ್ಸಾಮ್ ಹೇಗಿತ್ತು ಇವತ್ತು? ಚೆನ್ನಾಗಿದೆಯಾ? ಯಾವ ಎಕ್ಸಾಮ್ ಇದ್ದಿದ್ದು? ಸೆಪ್ಟೆಂಬರ್ 8ನೇ ತಾರೀಕಿಂದ ಮಕ್ಕಳಿಬ್ಬರಿಗೂ ಮಿಡ್ ಟರ್ಮ್ ಎಕ್ಸಾಮ್ ಶುರು ಆಗಿದೆ. ಆಲ್ರೆಡಿ 3 ಎಕ್ಸಾಮ್ಸ್ ಕಂಪ್ಲೀಟ್ ಆಗಿದೆ. ಇವತ್ತು ಇವನಿಗೆ ಹಿಂದಿ ಎಕ್ಸಾಮ್ ಇತ್ತು, ದೊಡ್ಡವನಿಗೆ ಪಂಜಾಬಿ ಎಕ್ಸಾಮ್ ಇತ್ತು. ಮಕ್ಕಳು ನೋಡಿಕೊಂಡು ಮನೆ ನೋಡಿಕೊಂಡು ನನ್ನನ್ನು ನಾನು ಖುಷಿಯಾಗಿ ಇಟ್ಕೊಳ್ಳೋದಕ್ಕೆ ಯಾವಾಗಲೂ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್. ನಾನು ಖುಷಿಯಾಗಿಲ್ಲ ಅಂತ ಅಂದರೆ ನನ್ನ ಮಕ್ಕಳು, ನನ್ನ ಗಂಡ ಯಾರೂ ಖುಷಿಯಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಎಷ್ಟೇ ಕಷ್ಟಗಳಿದ್ರೂ ಯಾರಿಗೂ ತೊಂದರೆ ಕೊಡ್ದಿರ ನಾವೇ ಸಾಲ್ವ್ ಮಾಡ್ಕೊಂಡಿದ್ದೀವಿ. ನನಗೆ ಮದುವೆ ಆಗಿ ಆಲ್ಮೋಸ್ಟ್ 15 ವರ್ಷ ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್. ಇಲ್ಲಿವರೆಗೂ ಒಂದು ಸಲನೂ ನನ್ನ ಯಜಮಾನ್ರಿಗೆ ಅಳಿಯ ಅಂತ ಹೇಳ್ಬಿಟ್ಟು ಒಂದು ಜೋಡಿ ಹೊಸ ಬಟ್ಟೆ ಕೊಟ್ಟವರಲ್ಲ ನನ್ನ ತಂದೆ ತಾಯಿ. ಹಬ್ಬ ಹರಿದಿನಗಳಿಗೆ ಮಗಳಿಗೆ ಏನಾದರೂ ಕೊಡಬೇಕು, ಸಿಹಿ ತಿಂಡಿಗಳನ್ನ ಮಾಡಿ ಕೊಡಬೇಕು, ಇಲ್ಲಾಂದರೆ ವರ್ಷಕ್ಕೊಂದ್ಸಲ ಏನಾದರೂ ಮಸಾಲೆಗಳನ್ನ ಪ್ರಿಪೇರ್ ಮಾಡಿ ಕೊಡಬೇಕು. ಈ ಥರ ಒಂದು ಫಾರ್ಮ್ಯಾಲಿಟೀಸ್ ಎಲ್ಲನೂ ನಮ್ಮ ಮನೆಯಲ್ಲಿ ಯಾರೂ ಫಾಲೋ ಮಾಡ್ತಾ ಇಲ್ಲ. ನಾವೂ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಬಟ್ ನಮಗೇನು ಮಾಡ್ದಿರ ನಮ್ಮ ಬಗ್ಗೆ ಬೇರೆಯವ್ರ ಹತ್ರ ಕೆಟ್ಟದಾಗಿ ಮಾತಾಡಿದ್ರೆ, ಅವರು ಒಳ್ಳೆಯವ್ರಂತ ಅನ್ಸ್ಕೊಂಡ್ರೆ ಅದನ್ನು ಸಹಿಸ್ಕೊಳ್ಳೋ ಅಷ್ಟು ಧೈರ್ಯ ನನಗೆ ದೇವ್ರು ಕೊಟ್ಟಿಲ್ಲ. ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇದ್ರೂ ಅವ್ರ ಮೇಲೆ ನನಗೆ ತುಂಬ ಪ್ರೀತಿ ಇರೋ ಕಾರಣದಿಂದ ರಜಕ್ಕೆ ಬೆಂಗಳೂರಿಗೆ ಹೋದಾಗ ರೆಸ್ಟ್ ಮಾಡ್ದಿರ ಅವ್ರಿಗೆ ಮನೇನ ಶಿಫ್ಟ್ ಮಾಡಿಸಿದ್ದೀನಿ, ಮನೇನ ಆರ್ಗನೈಸ್ ಮಾಡಿ ಕೊಟ್ಟಿದ್ದೀನಿ, ಮನೆಯಲ್ಲಿರುವ ಮಂಚಗಳನ್ನ ಖರೀದಿ ಮಾಡಿ ಕೊಟ್ಟಿದ್ದೀನಿ. ದುಡ್ಡು ನಮ್ಮ ತಮ್ಮ ಕೊಟ್ಟರು ಪ್ರೀತಿಯಿಂದ ಜವಾಬ್ದಾರಿ ವಹಿಸ್ಕೊಂಡು ಎಲ್ಲನೂ ನಿಭಾಯಿಸಿದ್ದೀನಿ. ನಮ್ಮ ತಂದೆ ತಾಯಿಗೆ ಏನಂದರೆ ಏನೂ ಗೊತ್ತಿಲ್ಲ. ನನ್ನ ತಮ್ಮನಿಗೆ ಎಮೋಷ್ನಲಿ ಆಗಿರ್ಬೋದು ಮತ್ತು ಫಿನಾನ್ಷಿಯಲಿ ಆಗಿರ್ಬೋದು ಯಾವಾಗ್ಲೂ ಅವ್ರು ಸಪೋರ್ಟ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಚಿಕ್ಕ ಮಗನಿಗೆ ಹೆರಿಗೆಗಂತ ನಾನು ಬೆಂಗಳೂರಿಗೆ ಹೋಗಿದ್ದೆ. ಆವಾಗ ನಾನೇ ಸ್ವತಃ ನನ್ನ ದುಡ್ಡಲ್ಲಿ ದಿವಾನ್ ಸೆಟ್ನ ಖರೀದಿ ಮಾಡಿದ್ದೆ. ಅದನ್ನು ಸಹ ಅವರೇ ಯೂಸ್ ಮಾಡ್ತಾ ಇದ್ದಾರೆ. ಅವ್ರ ಮನೇಲಿರುವ ಕರ್ಟನ್ಸ್ ಎಲ್ಲನೂ ನಾನು ಇಲ್ಲಿಂದ ತಗೊಂಡೋಗಿ ಕೊಟ್ಟಿರೋದು. ಯಾಕೆ ಇದೆಲ್ಲ ಮಾಡ್ತೀನಿ ಅಂದರೆ ನನ್ನ ಮನೆ, ನಮ್ಮಪ್ಪ ನಮ್ಮಮ್ಮ ನಮ್ಮ ತಮ್ಮ ಇರೋ ಮನೆ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನನ್ನ ಕೈಲಾದಷ್ಟು ಮಗಳಾಗಿ ಎಫರ್ಟ್ಸ್ನ ಹಾಕಿದ್ದೀನಿ. ಒಂದು 7-8 ತಿಂಗಳು ಮುಂಚೆ ನನ್ನ ತಮ್ಮ ಎಕ್ಸ್ಚೇಂಜ್ ಆಫರಲ್ಲಿ ಟಿ ವಿನ ಖರೀದಿ ಮಾಡಬೇಕು ಅಂತ ಹೇಳಿದ್ದ. ಸೊ ನಾನು ಅಕ್ಕನಾಗ್ಬಿಟ್ಟು ನನ್ನ ತಮ್ಮನಿಗೆ ಹೆಲ್ಪ್ ಮಾಡೋದಕ್ಕೆ ನನಗೆ ಗೊತ್ತಿರುವ ಮ್ಯಾನೇಜರ್ ಜೊತೆ ಕ್ರೋಮಾದಲ್ಲಿ ಕೋಆರ್ಡಿನೇಟ್ ಮಾಡಿಬಿಟ್ಟು ಡಿಸ್ಕೌಂಟ್ ಕೊಡಿಸಿದ್ದೀನಿ. ಇದರಿಂದ ಅವನಿಗೆ ಸ್ವಲ್ಪ ದುಡ್ಡು ಸೇವ್ ಆಯಿತು. ನನಗೇನು ಬಿಡು, ನನಗೆ ಮದುವೆ ಆಗಿದೆ, ನಾನು ಗಂಡನ ಮನೆಯಲ್ಲಿದ್ದೀನಿ, ನೀನು ನಿಮ್ಮ ದುಡ್ಡು ಹಾಕ್ಬಿಟ್ಟು ಟಿ ವಿ ತಗೋ ಅಂತ ಥಿಂಕ್ ಮಾಡಿಕೊಂಡು ನಾನು ಬಿಟ್ಬಿಟ್ಟಿದ್ದಿದ್ರೆ ಅವನಿಗೆ ಆ ದುಡ್ಡು ಸೇವ್ ಆಗ್ತಿರಲಿಲ್ಲ. ಇನ್ಫ್ಯಾಕ್ಟ್ ಅವರು 2-3 ಸಲ ಮನೆ ಖಾಲಿ ಮಾಡುವಾಗ ರಿಯಲ್ ಎಸ್ಟೇಟ್ ಏಜೆಂಟ್ಗೆ ದುಡ್ಡು ಕೊಟ್ಬಿಟ್ಟೆ ಮನೇನ ಹುಡುಕಿರೋದು. ನಾನು ಲಾಸ್ಟ್ ಇಯರ್ ಸುಮ್ಮನೆ ಏನಕ್ಕೆ ಏಜೆಂಟ್ಗೆಲ್ಲನೂ ದುಡ್ಡು ಕೊಡೋದು ಅಂತ ಹೇಳಿಬಿಟ್ಟು ಫ್ರೀಯಾಗಿ ಆನ್ಲೈನಲ್ಲಿ ಮನೆ ಹುಡುಕ್ಬಿಟ್ಟು ಶಿಫ್ಟ್ ಮಾಡಿಸಿದ್ದೀನಿ. ಅವರು ತಂದೆ ತಾಯಿಯಾಗಿ ನನಗೆ ಏನು ಮಾಡದೇ ಇದ್ರೂ ನನಗೆ ಮಗಳಾಗಿ ಅವ್ರ ಮೇಲೆ ತುಂಬ ಆಸೆ ಇದೆ, ಪ್ರೀತಿ ಇದೆ. ಎಷ್ಟೇ ಕೋಪ ಮಾಡಿಕೊಂಡ್ರು ಅವ್ರು ಚೆನ್ನಾಗಿರಬೇಕು, ಅವರು ಸೊಸೈಟಿಯಲ್ಲಿ ಚೆನ್ನಾಗಿ ಬಾಳಿ ಬದುಕಬೇಕು, ರೆಸ್ಪೆಕ್ಟ್ಫುಲ್ಲಾಗಿ ಇರಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿರೋಳು ನಾನು. ನನಗೆ ತಿಳಿದಂಗೆ ಬಹಳಷ್ಟು ಹೆಣ್ಮಕ್ಳು ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಗಂಡನಿಗೆ ಇದು ಬೇಕಂತೆ, ನಮ್ಮ ಅತ್ತೆ ಮಾವ ಇದು ಕೇಳಿದ್ದಾರೆ, ಅದು ಕೇಳಿದ್ದಾರೆ ಅಂತ ಹೇಳ್ಬಿಟ್ಟು ತಂದೆ ತಾಯಿಗೆ ತುಂಬ ತೊಂದರೆನ ಕೊಟ್ಟಿರೋ ನೋಡಿದ್ದೀನಿ. ಅದೇ ನನ್ನ ಗಂಡ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ
ನಿಮ್ಮಪ್ಪ ನಿಮ್ಮಮ್ಮ ನನಗೇನು ಕೊಟ್ಟಿದ್ದಾರೆ, ಅಳಿಯನಾಗಿ ನನಗೇನು ಮಾಡಿದ್ದಾರೆ, ನೀನು ನಿಮ್ಮ ಮನೆಯಿಂದ ಏನು ತಗೊಂಡು ಬಂದಿದ್ದೀಯಾ ಅಂತ ಒಂದಿನೂ ಪ್ರಶ್ನೆ ಮಾಡಿಲ್ಲ ಫ್ರೆಂಡ್ಸ್. ನಮ್ಮ ಮನೇಲಿರುವ ಪ್ರಾಬ್ಲಮ್ಸ್ ಬಗ್ಗೆ ಮುಚ್ಚುಮರೆ ಇಲ್ದಿರ ನನ್ನ ಗಂಡನ ಜೊತೆ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ. ಏನಂದರೆ ಏನೂ ಮುಚ್ಚಿಟ್ಟಿಲ್ಲ ಫ್ರೆಂಡ್ಸ್, ಅಷ್ಟು ಟ್ರಾನ್ಸ್ಪರೆಂಟಾಗಿ ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಎಷ್ಟು ಟ್ರಾನ್ಸ್ಪರೆಂಟಾಗಿ ನಮ್ಮ ಮನೆ ಕತೆಗಳನ್ನ ನನ್ನ ಯಜಮಾನ್ರ ಹತ್ರ ಶೇರ್ ಮಾಡ್ಕೊಂಡಿದ್ದೀನೋ, ಅಷ್ಟೇ ಪ್ರೀತಿಯಿಂದ ಎಲ್ರ ಜೊತೆನೂ ಸಹ ಬಿಹೇವ್ ಮಾಡ್ತಾರೆ ಫ್ರೆಂಡ್ಸ್. ಎಲ್ರಿಗೂ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ. ನಾನು ಎಲ್ಲನೂ ಟ್ರಾನ್ಸ್ಪರೆಂಟಾಗಿ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರ ಬಗ್ಗೆ ಕಾಮಿಡಿ ಮಾಡಿದ್ದಿಲ್ಲ. ಅವ್ರ ಮುಂದೆ ನೆಗೆಟಿವ್ ಆಗಿ ಬಿಹೇವ್ ಮಾಡಿದ್ದಿಲ್ಲ. ಎಷ್ಟು ಡೀಸೆಂಟಾಗಿ ನಮ್ಮ ಯಜಮಾನ್ರು ನಮ್ಮ ತಂದೆ ತಾಯಿ ಮುಂದೆ ಬಿಹೇವ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿದೆ. ಸೊ ಈ ಥರ ಗಂಡನ್ನ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ, ಈ ಥರ ಅಳಿಯನ್ನ ಪಡೆಯೋದಕ್ಕೆ ನಮ್ಮ ತಂದೆ ತಾಯಿ ಎಷ್ಟು ಪುಣ್ಯ ಮಾಡಿದ್ದಾರೆ ಅಂತ ನೀವೇ ತಿಳ್ಕೊಳ್ಳಿ ಫ್ರೆಂಡ್ಸ್. बहुत बढ़िया। चना सब्जी, पूरी, सौतेकाय, ಸೂಪರ್. ಚೆನ್ನಾಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚೆನ್ನಾಗಿದೆಯಾ? ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ವೀಡಿಯೋಸ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವ್ಲಾಗ್ಸ್ನ ನೋಡಿ. ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಪ್ಲೀಸ್ ಡೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ ಯು ಸೋ ಮಚ್. ಬಾಯ್. ಟೇಕ್ ಕೇರ್.